ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬಾನೇ ಸಿಂಪಲ್ ಆಗಿರುವಂತಹ ಹಾಗೆ ಈಸಿಯಾಗಿ ಬೇಗನೆ ಮಾಡುವಂತಹ ಪೋಹಾ ಕುರ್ಕುರೆ ಯಾವ ರೀತಿಯಾಗಿ ಮಾಡುದು ಅಂತ ಹೇಳಿ ತೋರಿಸ್ಕೊಡ್ತಾನೆ ಅಂತೀನಿ. ಬನ್ನಿ ನೋಡುವ. ಈ ಹೊರಗಡೆ ಹೋದಾಗ ಮಕ್ಕಳು ಈಗಿನ ಕಾಲದಲ್ಲೆಲ್ಲ ಸರ್ವೇ ಸಾಮಾನ್ಯವಾಗಿ ಕೇಳುದು ಕುರ್ಕುರೆ, ಚಿಪ್ಸು, ಲೇಸು ಆ ತರನೇ. ಅದಕ್ಕೋಸ್ಕರ ಮನೆಯಲ್ಲಿ ಒಂದು ಹೆಲ್ದಿಯಾಗಿ ನಾವು ಮಾಡೋಣ ಅಂತ ಹೇಳಿ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನ್ ನಿಮ್ಮ ಸ್ತುತಿ ಕೃಷ್ಣರಾಜ್. ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ತೆಳುವಾದ ಅವಲಕ್ಕಿನ ಹಾಕೊಳ್ತಾ ಇದ್ದೇನೆ. ನೀವು ದಪ್ಪ ಅವಲಕ್ಕಿ ಯೂಸ್ ಮಾಡ್ತೀರಾ ಅಂತಾದ್ರೆ 3/4 ಕಪ್ ಆಗುವಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಆಮೇಲೆ ನೀರೆಲ್ಲ ಏನು ಸೇರಿಸಿ ಚೆನ್ನಾಗಿ ಇದನ್ನು ಪುಡಿ ಪುಡಿ ತರ ಮಾಡ್ಕೊಳ್ಬೇಕು. ಚೆನ್ನಾಗಿ ಅಂದ್ರೆ ನೀಟಾಗಿ ಯಾವುದೇ ಗಂಟುಗಳಿಲ್ಲದೆ ನೀಟಾಗಿ ಪೌಡರ್ ತರ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ಒಂದು ಕಡಾಯಿ ಅಥವಾ ಬಾಣಲೆಗೆ 1 ಕಪ್ ಆಗುವಷ್ಟು ನೀರು ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ಬೇಕು. ನೀರು ಕುದಿದ ಮೇಲೆ ನಾವು ಅವಲಕ್ಕಿ ಪುಡಿ ಮಾಡಿರ್ತೇವಲ್ಲ ಅದನ್ನ ಹಾಕೊಳ್ಬೇಕು. ಆಮೇಲೆ 1/2 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಎಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಿರಲ್ಲ ಅದೇ ಹಿಟ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಯಾವುದೇ ಗಂಟುಗಳಿರ್ಬಾರ್ದು. ನಿಮಗೆ ಮಿಕ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುದಿದ್ರೆ ಒಂದ್ಸಲ ಸ್ಟವ್ ಅನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದರಲ್ಲಿರುವ ಎಕ್ಸ್ಟ್ರಾ ನೀರಿನಂಶ ಏನು ಹೋಗ್ಲಿ ಅಂತ ಹೇಳ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲ ಅಂತಂದ್ರೆ ಸ್ಟವ್ ಆನ್ ಮಾಡಿ ಚಿಕ್ಕ ಉರಿಯಲ್ಲಿಟ್ಟು ಚೆನ್ನಾಗಿ ಒಂದು 4-5 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಗಂಟುಗಳಿಲ್ಲದೆ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ 5 ನಿಮಿಷ ಇದನ್ನು ಇಟ್ಕೊಳ್ಬೇಕಾಗತ್ತೆ. ಅವಾಗ ಅದು ಸ್ವಲ್ಪ ತಣ್ಣಗೆ ಕೂಡ ಆಗುತ್ತೆ, ಹಾಗೆ ಅದು ನೀಟಾಗಿ ಸೆಟ್ ಕೂಡ ಆಗುತ್ತೆ. ಆಮೇಲೆ ಇದಕ್ಕೆ ಅಂದ್ರೆ ಉಗುರು ಬೆಚ್ಚಗೆ ಇರುವಾಗ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. ಈ ತರ ಹಾಕೊಂಡ್ಮೇಲೆ ನೀಟಾಗಿ ಇದನ್ನು ನಾದ್ತಾ ಬರಬೇಕು. ನಾವು ಚಪಾತಿ ಹಿಟ್ಟೆಲ್ಲ ನಾದ್ತೇವಲ್ಲ ಅದೇ ರೀತಿ ಇದನ್ನು ನಾದ್ಕೊಳ್ತಾ ಬರಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಇರೋದ್ರಿಂದ ಮೆಲ್ಲಗೆ ನೋಡ್ಕೊಂಡು ಇದನ್ನು ನಾದ್ಕೊಳ್ಳಿ. ಕೈಯೆಲ್ಲ ಬಿಸಿ ಆಗುತ್ತಲ್ಲ ಅದಕ್ಕೋಸ್ಕರ. ಹಾಗೆ ಅಂತೇಳಿ ನೀವು ನೀರು ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಬೇಕು ಅಂತಂದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಬಹುದು. ಬೇರೇನು ಅಂದ್ರೆ ಎಕ್ಸ್ಟ್ರಾ ನೀರು ಹಾಕಿದ್ರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಂಡು ಬೇಕಾದ್ರೆ ನೀಟಾಗಿ ಅದನ್ನೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ತಾರೆ ಇದು ಸಾಫ್ಟ್ ಆಗಿ ಇರಬೇಕು. ಆವಾಗ ಕುರ್ಕುರೆ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ಈ ತರ ನೀಟಾಗಿ ಕಲಸ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು 5-10 ನಿಮಿಷ ನಿಮಗೆ ಬೇಕಾದ್ರೆ ಇಟ್ಕೊಳ್ಬಹುದು. ಇಲ್ಲಾಂತಂದ್ರೆ ಅವಾಗಲೇ ಕೂಡ ಮಾಡ್ಕೊಳ್ಬಹುದು. ನಮ್ಮ ಚಾನಲ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲಾ ನೋಟಿಫಿಕೇಶನ್ ಬರುತ್ತೆ. ಈಗ ನೋಡಿ ಈಸಿಯಾಗಿ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾನೆ. ಆಮೇಲೆ ಚಿಕ್ಕ ಚಿಕ್ಕ ಬಾಲ್ಗಳ ತರ ಮಾಡ್ಕೊಂಡು ಶೇಪ್ ಅಂದ್ರೆ ಕುರ್ಕುರೆ ಯಾವ ರೀತಿ ಇರುತ್ತೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಶೇಪ್ ಕೊಡಬೇಕು. ಈ ವಿಡಿಯೋದಲ್ಲಿ ನೀವು ಕ್ಲೀನ್ ಆಗಿ ನೋಡ್ಕೊಳ್ಬಹುದು ಯಾವ ರೀತಿ ನಾನು ಶೇಪ್ ಕೊಟ್ಟಿದ್ದೇನೆ ಅಂತೇಳಿ. ಚಿಕ್ಕ ಬಾಲ್ ತಗೊಂಡು ಆಮೇಲೆ ಅಂಗೈಯಲ್ಲಿ ಅಲ್ಲ ಬೆರಳುಗಳು ಏನಿದೆ ಅಲ್ಲಿ ಇಟ್ಕೊಂಡು ಇದನ್ನು ಪ್ರೆಸ್ ಮಾಡಬೇಕು. ತುಂಬಾ ಗಟ್ಟಿಯಾಗಿ ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೆಲ್ಲಗೆ ಪ್ರೆಸ್ ಮಾಡಿದ್ರೆ ಕೂಡ ಸಾಕಾಗುತ್ತೆ. ಉರುಳಿಸ್ತಾ ಬಂದ್ರೆ ನೀವು ಕುರ್ಕುರೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಶೇಪು ಬಂದ್ಬಿಡುತ್ತೆ. ಹಾಗೆ ಎಲ್ಲ ಕೂಡ ಮಾಡಿಟ್ಕೊಳ್ಬೇಕು ಒಮ್ಮೆಲೆ. ಆಮೇಲೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ನೀವು ಬಜ್ಜಿ ಬೋಂಡ ಎಲ್ಲ ಕರಿತೀರಲ್ಲ ಅದೇ ರೀತಿ ಇದನ್ನು ಒಂದೊಂದೇ ಹಾಕಿ ನೀಟಾಗಿ ಕರ್ಕೊಳ್ಬೇಕು. ಇದನ್ನು ಫ್ರೈ ಮಾಡುವಾಗ ಕೂಡ ಹಾಗೆ ಮಧ್ಯಮ ಉರಿಯಲ್ಲಿ ಇಟ್ಟು ಇದನ್ನು ಮಗಸ್ತಾ ಫ್ರೈ ಮಾಡಬೇಕು. ಇಲ್ಲಾಂತಂದ್ರೆ ಒಂದ್ ಸೈಡ್ ಕ್ರಿಸ್ಪಿಯಾಗಿ ಬಂದೋಗುತ್ತೆ, ಆಮೇಲೆ ಒಂದ್ ಸೈಡ್ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಮಗಸ್ತಾ ಒಂದು 3-4 ನಿಮಿಷ ಅಥವಾ ಯಾವಾಗ ಕ್ರಿಸ್ಪಿ ಆಗುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ತಾ ಬರಬೇಕು. ಇದು ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಮಾರ್ಕೆಟಿಂದ ತಂದು ಕೊಡೋದಕ್ಕಿಂತ ಈ ತರ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಕೊಳ್ಬಹುದು. ನೀವು ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಮಾಡ್ಕೊಳ್ಬಹುದು. ಆಗ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಈ ತರ ನೀಟಾಗಿ ಫ್ರೈ ಮಾಡಿದ್ಮೇಲೆ ಅದನ್ನೆಲ್ಲವನ್ನು ಕೂಡ ತೆಗೆದು ರೆಡಿ ಮಾಡಿ. ಅಂದ್ರೆ ಈಗ ಸಪ್ಪೆ ಆದಂತಹ ಕುರ್ಕುರೆ ರೆಡಿ ಆಯ್ತು. ಆಮೇಲೆ ಇದಕ್ಕೆ ಫ್ಲೇವರ್ ಅನ್ನ ಹಾಕೋದು. ಈ ತರ ಫ್ಲೇವರ್ ನಿಮಗೆ ಯಾವುದೇ ರೀತಿಯ ಫ್ಲೇವರ್ ಕೂಡ ಹಾಕೊಳ್ಬಹುದು. ಸಿಂಪಲ್ ಫ್ಲೇವರ್ ಅಥವಾ ಜಾಸ್ತಿ ಏನಾದ್ರೂ ಮಸಾಲೆ ಬೇಕು ಅಂತಾದ್ರೂ ಕೂಡ ಹಾಕೊಳ್ಬಹುದು. ನಾನು ಇಲ್ಲೊಂದು ಸ್ವಲ್ಪ ಸಿಂಪಲ್ ಆಗಿರುವಂತಹ ಮಸಾಲೆ ಹಾಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳು ಇರೋದು, ಅಂದ್ರೆ ಬಿಲೋ 5 years ಇರೋದ್ರಿಂದ ನಾನು ಸ್ವಲ್ಪ ಸಿಂಪಲ್ ಆದಂತಹ ಮಸಾಲೆನ ಹಾಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ಒಂದು ಚಿಕ್ಕ ಪಿಂಗಾಣಿಗೆ ಒಂದು ಸ್ವಲ್ಪ ಮಾವಿನಕಾಯಿ ಪುಡಿ ಒಣಗಿಸಿದ್ದು, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ. ನೀವು ಖಾರ ಬೇಡ ಅಂತ ಹೇಳಿದ್ರೆ ಬರೀ ಉಪ್ಪು, ಗರಂ ಮಸಾಲೆ ಅಥವಾ ಮಾವಿನಕಾಯಿ ಪುಡಿ ಅದನ್ನು ಕೂಡ ಹಾಕೊಳ್ಬಹುದು. ನಿಮಗೆ ಯಾವ ರೀತಿ ಬೇಕು ಹಾಗೆ ಮಾಡ್ಕೊಂಡ್ರೆ ಆಯ್ತು. ಆಮೇಲೆ ನಾವು ಕರೆದಿರುವಂತಹ ಕುರ್ಕುರೆ ಏನಿದೆ ಅದಕ್ಕೆ ಎಲ್ಲವನ್ನೊಂದೇ ಮಸಾಲೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನಾವು ಬೇರೆ ಎಲ್ಲ ಚಿಪ್ಸ್ಗೆ ಅಥವಾ ಮಿಕ್ಸ್ಚರಿಗೆಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ಇದಕ್ಕೆ ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕುರ್ಕುರೆಗೆ ಅದೆಲ್ಲ ಕೂಡ ಸೆಟ್ ಆಗಬೇಕಲ್ಲ, ಅದೆಲ್ಲ ಅದಕ್ಕೋಸ್ಕರ. ಇಲ್ಲಾಂದರೆ ಒಂದು ಕುರ್ಕುರೆ ಚಪ್ಪೆ, ಒಂದು ಕುರ್ಕುರೆ ಖಾರ ಆ ಥರ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಕೈ ಹಾಕಿನ ಅಥವಾ ಈ ಥರ ಹಾರಿಸಿನ ಯಾವ ರೀತಿ ಬೇಕೋ ಆ ರೀತಿ ಮಸಾಲೆನೆಲ್ಲ ನೀಟಾಗಿ ಹಿಡ್ಕೊಳ್ಳೋ ಥರ ಮಾಡ್ಕೊಳ್ಬೇಕು. ನೋಡಿ, ಇವಾಗ ತುಂಬಾ ಸಿಂಪಲ್ ಆಗಿರುವಂತಹ ಹಾಗೆ ಮನೆಯಲ್ಲಿ ಬೇಗನೆ ಮಾಡುವಂತಹ ಅವಲಕ್ಕಿಯಿಂದ ಮಾಡುವಂತಹ ಕುರ್ಕುರೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ತಡ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.